ರೈತರು ತುಂಬಿದ ಬೆಳೆ ವಿಮೆಯಲ್ಲಿ ಬಹುಕೋಟಿ ಹಗರಣ. ಧಾರವಾಡದ ಕಲಘಟಕಿ ತಾಲೂಕಿನಲ್ಲಿ ಬೆಳಕಿಗೆ ಬಂದ ಈ ಹಗರಣ. ರೈತರ ಜೀವನದ ಜೊತೆ ಬೆಳೆ ವಿಮೆ ಕಂಪನಿ ಏಜೆಂಟ್ಗಳು ಚೆಲ್ಲಾಟ ಆಡ್ತಾ ಇದ್ದಾರೆ. 9 ಕೋಟಿ ರೂಪಾಯಿ ಹಣ ಏಜೆಂಟ್ ಪಾಲಾಗಿರೋದು. ಆದರೆ ಬೆಳೆ ಕಳೆದುಕೊಂಡ ರೈತರಿಗೆ ಸಿಕ್ಕಿದ್ದು ಮಾತ್ರ ಬಿಡಿಗಾಸು. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ಬೆಳೆ ವಿಮೆ ತುಂಬಿದ್ದಂತ ಅನ್ನದಾತರು ಕಳೆದ ವರ್ಷ ಅತಿವೃಷ್ಟಿಯಿಂದ ಬೆಳೆಯನ್ನು ಕಳೆದುಕೊಂಡ ರೈತರು. ಬೆಳೆ ಕೈ ಸೇರದ ಕಾರಣ ಅನ್ನದಾತರಿಗೆ ಬಿಡುಗಡೆ ಆಗಿದ್ದ ಬೆಳೆ ವಿಮೆ, ಇದೇ ಬೆಳೆ ವಿಮೆ ಹಣವನ್ನ ತಿಂದು ಹಾಕಿರೋದು ಏಜೆಂಟ್ರುಗಳು. ಕಲಘಟಕಿ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಇದೇ ಪ್ರಕರಣವನ್ನು ತನಿಖೆ ನಡೆಸ್ತಾ ಇರೋದು ಧಾರವಾಡ ಸಿಇಎನ್ ಪೊಲೀಸರು. ತನಿಖೆಯನ್ನ ಹಾದಿ ತಪ್ಪಿಸ್ತಾ ಇರುವ ಸಿಇಎನ್ ಪೊಲೀಸರು ಅನ್ನುವಂಥ ಆರೋಪ ಇದೀಗ ಪೊಲೀಸರ ಮೇಲೇನೆ ಇದೆ. ಏಜೆಂಟರುಗಳನ್ನ ಮತ್ತು ಕಿಂಗ್ ಪಿನ್ಗಳನ್ನ ತನಿಖೆ ಮಾಡೋದನ್ನ ಬಿಟ್ಟು ರೈತರನ್ನ ಕರೆದು ವಿಚಾರಣೆ ಮಾಡಲಾಗ್ತಾ ಇದೆ. ಇದರಿಂದಾಗಿ ಬೆಳೆ ಕಳೆದುಕೊಂಡು ರೈತರು ಪೊಲೀಸ್ ಠಾಣೆಗೆ ಅಲೆದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಏಜೆಂಟರ ಕುಮ್ಮಕ್ಕಿನಿಂದ ಹಗರಣ ನಡೆದಿದೆ. ಪೊಲೀಸರು ಕಿಂಗ್ ಪಿನ್ಗಳನ್ನು ಪತ್ತೆ ಹಚ್ಚಿ ಅವರನ್ನ ಜೈಲಿಗೆ ಕಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ನೊಂದ ರೈತರಿಗೆ ಪೂರ್ಣ ಪ್ರಮಾಣದ ಬೆಳೆ ವಿಮೆ ಬೇಕಾಗಿದೆ. ಹಣವನ್ನು ಕೊಡಿಸ್ಬೇಕು ಅಂತ ಅನ್ನದಾತರು ಕೂಡ ಇದೀಗ ಆಗ್ರಹಿಸ್ತಾ ಇದ್ದಾರೆ. ತಮಗೆ ಬರಬೇಕಾಗಿರೋದು ಇನ್ನೆಲ್ಲ ಹೋಗ್ತಾ ಇದೆ ಅಂತ ಅವರ ಅಸಮಾಧಾನ. ಹಾಗಾಗಿ ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಂಡು ನಮಗೊಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಕಳೆದ 45 ವರ್ಷಗಳಿಂದ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯ ಹೊಡೆತಕ್ಕೆ ಅನ್ನದಾತ ಸಂಪೂರ್ಣವಾಗಿ ನಲಗಿ ಹೋಗಿದ್ದಾನೆ. ಇಂತಹ ಸಮಯದಲ್ಲಿ ನಮ್ಮ ಕಷ್ಟದ ಸಮಯದಲ್ಲಿ ಮತ್ತು ರೈತರ ಬೆಳೆಗಳು ಹಾನಿಯಾದಂಥ ಸಮಯದಲ್ಲಿ ನಮಗೆ ಆಸರೆ ಆಗಲಿ ಅಂತೇಳಿ ತಾನು ಇವತ್ತು ಬೆಳೆ ವಿಮೆ ತುಂಬಿದ್ದಾನೆ. ಆದರೆ ಬೆಳೆ ವಿಮೆ ತುಂಬಿಸಿಕೊಂಡಂತಹ ಕಂಪನಿಗಳು ಮತ್ತು ಕೆಲವೊಂದಿಷ್ಟು ಏಜೆಂಟ್ರುಗಳು ಇವತ್ತು ಅನ್ನದಾತನ ಜೊತೆಗೆ ಚೆಲ್ಲಾಟ ಆಡ್ತಿದ್ದಾವೆ. ಆ ಏಜೆಂಟ್ಗಳ ದಬ್ಬಾಳಿಕೆಯಿಂದ ಇವತ್ತು ಅನ್ನದಾತ ಕಂಗಾಲಿ ಹೋಗಿದ್ದಾನೆ. ಈ ಸಂಬಂಧಪಟ್ಟಾಗೆ ಕಲಘಟಗಿ ಪೊಲೀಸ್ ಠಾಣೆಯಲ್ಲಿ 9 ಕೋಟಿ ರೂಪಾಯಿ ಇದರಲ್ಲಿ ದೊಡ್ಡದಂತ ಒಂದು ಹಗರಣ ಆಗಿದೆ ಅನ್ನೋದ್ರ ಬಗ್ಗೆ ದೂರು ಸಹ ಆಗಿದೆ. ಈ ಕೆಲವೊಂದಿಷ್ಟು ವಿಚಾರಗಳ ಸಂಬಂಧ ರೈತರನ್ನ ಮಾತಾಡ್ತೀನಿ. ಸರ್, ಕಲಘಟಗಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ, 9 ಕೋಟಿ ಹಗರಣ ಆಗಿದೆ ಅಂತೇಳಿ ಏನು ಹೇಳ್ತೀರಿ? ಇದು ಏನಿದು ಇನ್ಶೂರೆನ್ಸ್ ಕಂಪ್ನಿ ಚೆಲ್ಲಾಟ ಸರ್? ಈಗ ನೋಡಿ, ಇನ್ಶೂರೆನ್ಸ್ ನಾವು ತುಂಬೋದು ಎದ್ರ ಸಂಬಂಧ? ನಮ್ಮ ಬೆಳೆ ಹಾನಿ ಆಯ್ತಪ್ಪ ಅಂತಂದ್ರೆ ರೈತನಿಗೆ ಇನ್ಶೂರೆನ್ಸ್ ಬರಬೇಕು, ಅವ್ನು ಕಾಪಾಡಲಿಕ್ಕೆ ಇದಾಗಬೇಕು. ಬಟ್ ಇವತ್ತಿನ ಸಮಯದಲ್ಲಿ ಏನಾಗ್ತಾಯಿದೆ ಅಂತಂದರೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಎಲ್ಲ ಇಲಾಖೆಗಳು ರೈತನ ಜೊತೆ ಒಂದು ಜೀವನದ ಜೊತೆ ಒಂದು ಚೆಲ್ಲಾಟ ಆಡ್ತಾ ಇದ್ದಾವೆ. ಅದರಲ್ಲಿ ಇದು ಈಗ ಇನ್ಶೂರೆನ್ಸ್ ಕಂಪ್ನಿಯವರು ಏನು ಒಂದಿಷ್ಟು ಮಂದಿ ಏಜೆಂಟ್ ಇದಾರಲ್ಲ, ಅವ್ರದ್ದೊಂದು ದೊಡ್ಡ ಹಾವಳಿ ಭಾಳ ಸ್ಟಾರ್ಟ್ ಆಗೈತೆ. ಯಾಕೆಂದರೆ ಅವರು ಯಾವುದೋ ಒಂದು ರೈತನ ಕಡೆ ಇರ್ಬೋದು ಅಥವಾ ಕಂಪ್ನಿಯವ್ರ ಕಡೆಯಿಂದ ಇರ್ಬೋದು, ಆ ಒಂದು ಪುಡ್ಗಾಸೆ ಒಂದು ಆಸೆ ಮೇಲೆ ರೈತನನ್ನು ಬಲಿ ತೆಗೊಳ್ಳುವಂಥ ಕೆಲಸ ಇವತ್ತು ಇನ್ಶೂರೆನ್ಸ್ ಕಂಪ್ನಿಯವರು ಮಾಡ್ತಾ ಇದ್ದಾರೆ. ಇದರಲ್ಲೇ ನೇರ ಹೊಣೆ ಯಾರಪ್ಪ ಅಂತಂದರೆ ಇನ್ಶೂರೆನ್ಸ್ ಕಂಪ್ನಿಯವರು ಮತ್ತು ಏಜೆಂಟ್ರು. ಯಾಕಂದ್ರೆ ರೈತ ಅವನು ಏನಾದರೂ ಅವನು ಬಡಪಾಯಿ, ಅವನಿಗೆ ವಿದ್ಯಾದು ಅದ್ರ ಬಗ್ಗೆ ಅಷ್ಟು ಅರ್ಹತೆಯೂ ಗೊತ್ತಿರೋದಿಲ್ಲ. ಯಾರೇನೇ ಹೇಳಿದ್ರು ಸದ್ಯಕ್ಕೆ ನಂಬುವಂಥ ಕೆಲಸ ನಾವು ರೈತರು ನಾವು ಮಾಡ್ತೇವೆ. ಇವತ್ತು ಇಲ್ಲಪ್ಪ, ನಾನು ನಿನ್ಗೆ ಇನ್ಶೂರೆನ್ಸ್ ಕೊಡಿಸ್ತೀನಿ, ನೀ ಅಮೌಂಟ್ ಇಷ್ಟು ತುಂಬ ಅಂತ ನಾವು ಕಣ್ಣು ಮುಚ್ಚಿ ಅಮೌಂಟ್ ತುಂಬಿಡ್ತೇವೆ. ಬಟ್ ಇವತ್ತು ಏನಾಗೈತಪ್ಪ ಅಂತ ಅದೇ ರೀತಿ ಒಂದು 9 ಕೋಟಿ ರೂಪಾಯಿ ಮಟ್ಟನೂ ಸತ್ಯಕ್ಕೆ ರೈತರಿಗೆ ಒಂದು ದೊಡ್ಡ ಮೋಸ ಆಗ್ತಾ ಇದೆ. ಇದರಲ್ಲಿ ಏನಾಗೈತಿ, ಏಜೆಂಟ್ರು ಏನು ಮಾಡ್ತಾ ಇದ್ದಾರಪ್ಪ ಅಂತಂತೇಳಿದ್ರೆ ರೈತನನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಆಮೇಲೆ ಇನ್ಶೂರೆನ್ಸ್ ಕೊಡುವಂಥ ಸಮಯದಲ್ಲಿ ನೀ ಇಷ್ಟು ದುಡ್ಡು ಕೊಡು, ನಾನು ನಿಮ್ಗೆ ಕೊಡಿಸ್ತೇನೆ ಅಂತನ್ನುವಂಥದ್ದನ್ನು ಕೂಡ ಸತ್ಯಕ್ಕೆ ಇವತ್ತು ರೈತರ ಮೇಲೆ ಒಂದು ದೊಡ್ಡ ಒಂದು ಅಪವಾದನ ಬಂದಂಗೆ ಆಗೈತೆ. ಥ್ಯಾಂಕ್ ಯು ಸರ್. ಸರ್, ಏನು ಮಾಡ್ತೀವಿ ಇನ್ಶೂರೆನ್ಸ್ ಕಂಪನಿಗಳು ಇವತ್ತು? ಸರ್, ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಫಸಲ್ ಭೀಮಾ ಯೋಜನೆ. ಈ ಫಸಲ್ ಭೀಮಾ ಯೋಜನೆಯಲ್ಲಿ ರೈತರಿಗೆ ಅನುಕೂಲ ಆಗಬೇಕು. ಬರಗಾಲ ಬಿದ್ದರೆ, ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ವಿಮೆಯನ್ನು ತುಂಬಿದರೆ, ಈಗ ಹೆಂಗೆ ವೆಹಿಕಲ್ಗೆ ಇನ್ಶೂರೆನ್ಸ್ ತುಂಬಿದಾಗ ಆಕ್ಸಿಡೆಂಟ್ ಆದಾಗ ಇನ್ಶೂರೆನ್ಸ್ ಕೊಡ್ತಾವೋ, ಅದೇ ಥರ ರೈತನ ಬೆಳೆಗಿನೂ ಸಹಿತ ಇನ್ಶೂರೆನ್ಸನ್ನು ತುಂಬಿದರೆ ಅವನಿಗೆ ಮೊತ್ತ ಪರಿಹಾರವಾಗಿ ಬರಬೇಕು ಅನ್ನೋ ಕಾರಣಕ್ಕಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಈ ಫಸಲ್ ಭೀಮಾ ಯೋಜನೆ ಜಾರಿಗೆ ತಂದರು. ಆ ಯೋಜನೆಯನ್ನು ಇವತ್ತು ಕೆಲವೊಂದಿಷ್ಟು ಪಟಭದ್ರ ಹಿತಾಸಕ್ತಿಗಳು, ಉದಾಹರಣೆಗೆ ಏಜೆಂಟ್ರ್ ಅಂತಂದ್ರೂ ತಪ್ಪಾಗಲಿಕ್ಕಿಲ್ಲ, ಆ ಇನ್ಶೂರೆನ್ಸ್ ಕಂಪ್ನಿಯವರು ಅಂತಂದ್ರೂ ಆಗಲಿಕ್ಕಿಲ್ಲ, ಅವರು ಅದರ